ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಬೇಗ ಬಂದುಬಿಟ್ಟೆ. ಯಾಕಂದರೆ ನಿನ್ನೆ ಎಲ್ಲ ಕೂತ್ಕೊಂಡು ಅಸೈನ್ಮೆಂಟ್ ಬರ್ತಿದ್ದೀನಿ. ಸೊ ಅದನ್ನ ತೋರಿಸ್ಬೇಕಲ್ವಾ, ಇಲ್ಲಾಂದರೆ ವೇಸ್ಟ್ ಆಗಿ ಹೋಗುತ್ತೆ. ಅಷ್ಟು ಕಷ್ಟಪಟ್ಟು ಬರೆದು ದಿನ ಪೂರ್ತಿ ಕೂತ್ಕೊಂಡ್ಬಂದಿದ್ದೀನಿ. ಬರದೆ ಬುಕ್ಕೇ ಆಗೋಯ್ತು. ಹಂಗೆ ಬರೆದಿದ್ದೀನಿ. ಆ ಬುಕ್ ಆಗೋಗಿ ಮತ್ತೆ ಇನ್ನೊಂದು ಬುಕ್ಕಲ್ಲಿ ಹಾಕಿ ಬರ್ತಿದ್ದೀನಿ. ಏನು ಒಂದು ಹೇಳೋಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳೋಕ್ಕೆ. ಅದಕ್ಕೆ ಪ್ರತಿಫಲ ಬೇಕಲ್ವಾ. ಅದಕ್ಕೆ ಇವತ್ತು ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬಸ್ ಮಿಸ್ ಮಾಡ್ಕೋಬಾರ್ದು ಅಂತ ಬಂದುಬಿಟ್ಟೆ. ಕೊನೆಗೂ ಕರೆಕ್ಟ್ ಟೈಮಿಗೆ ಹೋಗ್ತಾ ಇದ್ದೀನಿ. ಫೋನಲ್ಲಿ ಬ್ರೈಟ್ನೆಸ್ ಫುಲ್ಲು ಕಮ್ಮಿ ಇಕ್ಬಿಟ್ಟು, ಅಪ್ಪ ನೋಡಪ್ಪ ನನ್ನ ಫೋನ್ ಯಾವ ವರ್ಕ್ ಆಗ್ತಾ ಇಲ್ಲ ಅಂತ. ಅಸೈನ್ಮೆಂಟ್ ಅಷ್ಟು ಕಷ್ಟಪಟ್ಟು ಬರ್ದಿದ್ದಕ್ಕೆ ತೋರಿಸೇ ಬಿಟ್ಟೆ. ನಮ್ಮ ಸರ್ ಅಂತೂ ಶಾಕೆ ಆಗಿದ್ರು. ಹಬ್ಬ ಅಂದ್ಬಿಟ್ರು. ನಾನು ಇದು ಅಸೈನ್ಮೆಂಟ್ ಎತ್ಕೊಂಡು ಹೋದರೆ ಆ ರೀತಿ ನಮ್ಮದು 1 ಮಂತ್ ಡಿಲೇ ಮಾಡ್ತಾ ಇದ್ದೀನಿ ನಾನು ಪ್ರತಿ ಸಲನೂ. ಬಟ್ ಈ ಸಲ ಟೈಮ್ ಸರಿಯಾಗಿ ಸಬ್ಮಿಟ್ ಮಾಡಿಬಿಟ್ಟೆ. ಅದೇ ದೊಡ್ಡ ಶಾಕ್ ಆಗೋಗಿದೆ ಎಲ್ರಿಗೂ. ಕ್ಲಾಸಲ್ಲೆಲ್ಲ ನೀನು ತೋರಿಸ್ಬಿಟ್ಟ, ನೀನು ಬರೆದ್ಬಿಟ್ಟ ಅಂತ ಶಾಕಿಂಗ್. ಎಲ್ರಿಗೂ ನಾನು ಅಸೈನ್ಮೆಂಟ್ ಬರ್ದಿದ್ದೀನಿ ಅಂದರೆ. ಇಂಡಸ್ಟ್ರಿಯಲ್ ವಿಸಿಟ್ ಆಗ್ತಾರಂತಲ್ಲ ಕಾಲೇಜಲ್ಲಿ, ಎಲ್ಲಿಗೆ ಹೋದ್ರೆ ಚೆನ್ನಾಗಿರುತ್ತೆ? ನನ್ನ ಪ್ರಕಾರ ಈ ಸಾದ್ಲಿ ಹತ್ರ ಒಂದು ಫೀಡ್ ಫ್ಯಾಕ್ಟ್ರಿ ಐತೆ ನೋಡಪ್ಪ. ನಮ್ಮೂರ ಹತ್ರನಾ? ನಿಮ್ರ ಕರ್ಕೊಂಬಪ್ಪ, ನಾನೇ ಮಾತಾಡ್ತೀನಿ ಫೀಡ್ ಫ್ಯಾಕ್ಟ್ರಿ ಅವ್ರನ್ನ. ಹೆಂಗಿದ್ರು ಅಮೌಂಟ್ ಜಾಸ್ತಿ ಆಗಲ್ಲ. ಈ ಹುಡುಗಿರಿಗೆ ಬೇರೆ 3-4 ದಿವಸ 2-3 ದಿವಸ ಹೋಗಕ್ ಆಗಲ್ಲ, ಅವ್ರು ಬರಲ್ಲ. ನಾ ಆರಾಮಾಗಿ ಅಲ್ಗೋ ಅವ್ರನ್ನ ಅಲ್ಲಿ ನಮ್ಮ ಫೀಡ್ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿ ಒಂದು ದಿವಸ ತೋರಿಸ್ಬಿಟ್ಟು ಕರ್ಕೊಂಡು ಬಂದ್ಬಿಡೋಣ. ಆಮೇಲೆ ನಾವು ಬೇಕಾದ್ರೆ ಬಾಯ್ಸ್ ಎಲ್ಲ ಒಂದು ಟಿ ಗಾಡಿ ಮಾಡ್ಕೊಂಡು ರೈ ಅನ್ನೋಣ ಬೇರೆ ಕಡೆ. ಜೂನಿಯರ್ಸ್ ಹೆಂಗೂ ರೆಡಿ ಅವ್ರೆ, ಅವ್ರು ಬರ್ತಾರೆ. ಅವ್ರು ಬರಲ್ಲ ಹುಡುಗಿರು ಏನಿಲ್ಲ. ಒಂದು ಟಿ ಗಾಡಿ ಮಾಡಿದ್ರೆ 21 ಜನ ರೈಟ್ ಹೋಗ್ತಾ ಇರೋದೆ. 11 ಜನ ಬೀಳ್ತಾರೆ ಟಿ ಗಾಡಿಗೆ. ಒಂದು ಮಿನಿ ಬಸ್ ಮಾಡೋಣ ಬಿಡು. ಮಿನಿ ಬಸ್ ಮಾಡ್ಕೊಂಡು ಬಾಯ್ಸ್ ಎಲ್ಲ ಜೈ ಅಂದ್ಬಿಡೋಣ. ಇವ್ರ ಕತೆ ಕಟ್ಕೊಂಡ್ರೆ ಆಗಲ್ಲ. ಹೆಂಗಿದ್ರು ಕ್ಯಾನ್ಸಲ್ ಆಗುತ್ತೆ. ಹೋಗೋಣ ಬಿಡ್ರಿ ಅಷ್ಟೇ. ಶ್ರವಣ್, ನೀನು ಬರ್ತೀಯಲ್ಲ ಇಂಡಸ್ಟ್ರಿಯಲ್ ವಿಸಿಟ್ ಹಾಕವ್ರಲ್ಲ ಕಾಲೇಜಿಂದ? ಕರ್ಕೊಂಡು ಹೋದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಚಾನ್ಸೇ ಇಲ್ಲ. ನೋ ವೇ. ದುಡ್ಡಿಲ್ಲ. ಮನಿ ನೋ ಮನಿ. ಮನೆಯಲ್ಲಿ ಕೇಳಿದ್ರೆ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಅಂತಾರೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಸಿದ್ದರಾಮಯ್ಯ ಡೈಲಾಗ. ಏನು ಇಂಡಸ್ಟ್ರಿಯಲ್ ವಿಸಿಟ್ ಅಂದ್ರೆ ಎಷ್ಟಾಗುತ್ತೆ? ದಿನಕ್ಕೆ 1,000 ಇಕ್ಕಬಹುದು. 1,000 ದಿನಕ್ಕೆ 1000 ದುಡ್ಡು ಸಾವುಕಾರ ನೀನು. 1000 ನಮ್ಗೆ 1000. ನಮಗೂ 1000, ನಿನಗೆ 1000 ದುಡ್ಡು ಸಾವುಕಾರ ನೀನು. ನೋಡೋ, ನಾವೆಲ್ಲ ನಾರ್ಮಲ್ ಯೂನಿಫಾರ್ಮ್ ಬಟ್ಟೆಗೆ ಯೂನಿಫಾರ್ಮ್ ಹಾಕೊಂಬಂದ್ರೆ ನೀನು ನೋಡೋ ಡಿಗ್ರಿ ಕಲರ್ ಬಟ್ಟೆ. ನಮ್ಗೆ ಯೂನಿಫಾರ್ಮ್ ತಗೊಳಕ್ಕೂ ದುಡ್ಡಿಲ್ಲ ಮಗ, ಅದಕ್ಕೆ ಕಲರ್ ಬಟ್ಟೆ. ಓಹೋ, ಇದೇ ಬ್ಲಾಗ್ ಅಲ್ಲಿ ನೋಡಿರ್ತಾರ ಅವ್ರು ನೀನು ಯೂನಿಫಾರ್ಮ್ ನೀನು ತಗೊಂಡಿದೀಯ ಅಂತ. ಅದು ಅರ್ಧೋಗೈತೆ ಬ್ರೋ, ಏನ್ ಮಾಡಕ್? ಎಲ್ಲಾರ್ದೋಗೋಯ್ತು. ಇಲ್ಲ ಬೇಡಪ್ಪ. ಕೆಳಗಡೆ ನೋಡ್ತಾ ಇದೆಯಾ? ಅಲ್ಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅರ್ಧ ಹೋಗೈತಾ ಇಲ್ಲ ಬೇರೆ ಕಡೆ ಅರ್ಧ ಹೋಯ್ತಾ? ಬಸ್ಸಲ್ಲಿ ಏನಾದ್ರು ಅರ್ಧ ಐತನಾ? ಇಲ್ಲ ಮಚ್ಚ, ನೋ ಚಾನ್ಸ್ ಇಲ್ಲ. ಆಮೇಲೆ ಪಾಪ ಎಲ್ಲರೂ ನೋಡಿ ಶಾಕ್ ಆಗಿ ಹೋಗ್ಬಿಡ್ತಾರೆ ಎಲ್ಲೆಲ್ಲಾದ್ರೂ ಅರ್ಧ ಬಿಟ್ರೆ. ನಾನು ಮಾಡಿರೋ ತೀಟೆ ಕೆಲಸಗಳಿಗೆ ಅವ್ರು ನೋಡಿ ಲಾಸ್ಟಿಗೆ ನಾನು ನೆತ್ತಿ ಫಸ್ಟ್ ಬೆಂಚಲ್ಲಿ ಕೂರಿಸ್ಬಿಟ್ರು. ಫಸ್ಟ್ ಬೆಂಚಲ್ಲಿ ಫಸ್ಟ್ ನಾನೇ ಕೂತ್ಕೋಬೇಕು. ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂದರೆ, ಈ ಜೈಲಲ್ಲಿ ಮುಳುಗಲ್ ಸೀಟ್ ಮೇಲೆ ಹಾಕಿ ಕೂರಿಸ್ದಂಗೆ ಐತೆ ನನಗೆ. ಫೋನ್ ನೋಡೋಂಗಿಲ್ಲ, ಏನು ಹೇಳಿದ್ರು ಬರ್ಕೋಬೇಕು. ಬೋರ್ಡ್ ಮೇಲೆ ನೋಡ್ಕೊಂಡು ಬರ್ತಾ ಇರಬೇಕು. ಕ್ಲಾಸ್ ಕೇಳಬೇಕು, ಹಂಗೆ ನೋಡೋಂಗಿಲ್ಲ. ಹಿಂಸೆ ಆಗೋಯ್ತು ನಂಗೆ ಇವತ್ತಂತೂ. ಇವತ್ತಿಂದ ಅಲ್ಲೇ ಕೂತ್ಕೋಬೇಕಂತೆ ನಾನು. ಅಲ್ಲೇ ಕೂತ್ಕೊ ಫಸ್ಟ್ ಬೆಂಚಲ್ಲಿ.